ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಯ್ತು. ಹಾಗಾದ್ರೆ ಯಾವ ಕಂತಿನ ಹಣ ಜಮಾ ಆಗಿದೆ, ಎಷ್ಟು ಜಮಾ ಆಗಿದೆ? 6,000 ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, 6,000 ಬಿಡುಗಡೆ ಆಗಿದೆಯಾ ಅಥವಾ 4,000 ಬಿಡುಗಡೆ ಆಗಿದೆಯಾ? ಹಾಗಿದ್ರೆ 2,000 ಬಿಡುಗಡೆ ಆಗಿದೆಯಾ? ಎಷ್ಟು ಹಣ ಬಿಡುಗಡೆ ಆಗಿದೆ? ಯಾರಿಗೆಲ್ಲ ಹಣ ಬಿಡುಗಡೆಯಾಗಿದೆ? ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ? ಇನ್ನು ಯಾರಿಗೆಲ್ಲ ಬರಬೇಕು? ಇವತ್ತು ಯಾರಿಗೆಲ್ಲ ಹಣ ಬಿಡುಗಡೆ ಆಗುತ್ತೆ, ಇದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಬಹಳಷ್ಟು ವಿಡಿಯೋಗಳನ್ನು ನೋಡ್ತಾ ಇರ್ತೀರ. ಕೆಲವರಂತೂ ಈಗ ಹಣ ಕೊಡೋದನ್ನೇ ಬಂದ್ ಮಾಡಿಬಿಟ್ಟಿದ್ದಾರೆ. ಇನ್ನು ಮುಂದೆ ನಿಮಗೆ ಹಣ ಸಿಗಲ್ಲ ಅಂತ ಹೇಳ್ತಾರೆ ಇದ್ದಾರೆ. ಯಾಕೆ? ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ ಅಂತ ನಿಮಗೆ ಗೊತ್ತು. ಸೊ ಅದಕ್ಕಾಗಿ ಇಲ್ಲಿ ಏನು ಹಣ ಕೊಡೋದನ್ನು, ಬಿಡುಗಡೆ ಮಾಡೋದನ್ನು ಬಂದ್ ಮಾಡಿಬಿಟ್ಟಿದ್ದಾರಾ ಅನ್ನೋದನ್ನು ಟೆನ್ಷನ್ ಇಟ್ಕೊಂಡಿದ್ದೀರಾ, ಅದನ್ನು ತಲೆಯಲ್ಲಿಂದ ತೆಗೆದುಬಿಡಿ. ಯಾಕಂದರೆ ಇಲ್ಲಿ ರಾಜ್ಯ ಸರ್ಕಾರ ನಿಮಗೆ ಕ್ಲಿಯರಾಗಿ ಹೇಳಿ, ಯಾವುದೇ ಕಾರಣಕ್ಕೂ ನಾವು ಗೃಹಲಕ್ಷ್ಮಿ ಯೋಜನೆ ಒಂದು ನಿಲ್ಲಿಸಲ್ಲ, ನಿಮಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ನಮ್ಮ ಸರ್ಕಾರ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೂ ಕಂಟಿನ್ಯೂ ಆಗಿ ನಾವು ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಸದ್ಯದಲ್ಲಿ ಮಾತ್ರ ಏನು ನಿಮಗೆ ಅಂದರೆ ಸ್ಟ್ರಗಲ್ ಆಗಿರಬಹುದು, ನಾವು ಒಟ್ಟಿಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ. ಇದು ಬಿಟ್ಬಿಡೋಣ, ಮೇನ್ ಟಾಪಿಕ್ಗೆ ಬರೋಣ. ನಿಮಗೆ ಹಣ ಬಿಡುಗಡೆ ಆಗಿದೆ, ಹಾಗಾದರೆ ಯಾವ ಕಂತಿನ ಹಣ ಎಷ್ಟು ಬಿಡುಗಡೆ ಆಗಿದೆ ಅನ್ನೋದರ ಬಗ್ಗೆ ಇಲ್ಲಿ ಕ್ಲಿಯರ್ ಕಟ್ ಆದಂತಹ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಪ್ರತಿದಿನ ಗೃಹಲಕ್ಷ್ಮಿ ಅವರು ಏನಿದ್ದಾರೆ ಹಣ ಬಂತಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಅವರ ಖಾತೆಗೆ ಹಣ ಬಂದಿಲ್ಲ, ಹಾಗಾದರೆ ರಿಯಲ್ ಆಗಿ ಹಣ ಬಿಡುಗಡೆ ಆಗಿದೆಯಿಲ್ಲ, ಯಾರ್ಯಾರಿಗೆ ಬಿಡುಗಡೆಯಾಗಿದೆ, ಎಷ್ಟು ಬಿಡುಗಡೆಯಾಗಿದೆ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು, ಹೊಸ ಅಪ್ಡೇಟನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಮಾಹಿತಿಯನ್ನು ನೋಡಲೇಬೇಕಾದದ್ದು ಹೊಸ ಅಪ್ಡೇಟ್ ಇದು. ಈಗ ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಆಗಾದರೆ ಬನ್ನಿ, ಇದೀಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಂಪೂರ್ಣವಾದಂತಹ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಇದು ನೋಡಿ. ಇಲ್ಲಿ ಈ ಒಂದು ಹೊಸ ಅಪ್ಡೇಟ್ ಪ್ರಕಾರ ಪ್ರತಿಯೊಬ್ಬರ ಗೃಹಲಕ್ಷ್ಮಿಯರು ಏನಿದ್ದಾರೆ 6,000 ಹಣ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಯಾಕಂದರೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಕೊಟ್ಟಿರುವಂತಹ ಮಾಹಿತಿ ಇದು. ನಮಗೆ ಏನು 2 ಕಂತುಗಳ ಹಣ ಬಿಡುಗಡೆ ಆಗಿಲ್ಲ, ಅಂದರೆ 4,000 ಬರುತ್ತೆ, 3 ಕಂತುಗಳ ಹಣ ಬಿಡುಗಡೆ ಆಗಿಲ್ಲ, ಆದರೆ 6,000 ಹಣ ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದರ ಪ್ರಕಾರ ಗೃಹಲಕ್ಷ್ಮಿ ಅವರು ಕಾಯ್ತಾ ಇದ್ದಾರೆ, ನಮಗೆ 4,000 ಬರುತ್ತಾ ಮತ್ತು 6,000 ಬರುತ್ತಾ ಅಂತ ಕಾಯ್ತಾ ಇದ್ದಾರೆ. ಅದರಲ್ಲಿ ಇಲ್ಲಿ ಒರಿಜಿನಲ್ ಮಾಹಿತಿ ಏನು, ಯಾರಿಗೆಲ್ಲ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಅಪ್ಡೇಟ್ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಒಂದು ತಲೆಗಿಟ್ಕೊಂಡು ಬಿಡಿ, ಒಟ್ಟಿಗೆ ಹಣ ಬರಲ್ಲ. ಹೌದು ಸ್ನೇಹಿತರೆ, ಯಾಕಂದರೆ ರಾಜ್ಯ ಸರ್ಕಾರದಲ್ಲಿ ಸಿಂಪಲ್ ಆಗಿ ನಿಮಗೆ ಗೊತ್ತಿರುವಂತಹ ಮಾಹಿತಿ, ಬಂಡವಾಳ ಇಲ್ಲ. ಹೌದು, ನಿಮಗೆ ಹಣವನ್ನು ಕೊಡಬೇಕಾದ್ರೆ ಸರ್ಕಸ್ ಮಾಡ್ತಾ ಇದ್ದಾರೆ. ಸರ್ಕಸ್ ಮಾಡಿ ತಾವು ಕೊಟ್ಟಂತಹ ನಂಬಿಕೆಯನ್ನು ಉಳಿಸಿಕೊಳ್ಬೇಕು. ಯಾಕಂದರೆ ಮತ್ತೆ ನೆಕ್ಸ್ಟ್ ಚುನಾವಣೆಯಲ್ಲಿ ನಾವು ಇದಕ್ಕಿಂತ ಹೆಚ್ಚಿನ ಒಂದು ಓಟನ್ನು ತೆಗೆದುಕೊಂಡು ಗೆಲ್ಲಬೇಕು ಎಂದು ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅವರು. ಸೊ ಅದಕ್ಕಾಗಿ ನಿಮಗೆ ಹಣವನ್ನು ಕೊಡ್ತಾರೆ, 100% ಕೊಡ್ತಾರೆ. ಇದನ್ನು ತಲೆಯಲ್ಲಿ ಇಟ್ಕೋಬಿಡಿ. ಆದರೆ ಒಟ್ಟಿಗೆ ಕೊಡಲ್ಲ, ಒಂದೊಂದು ಕಂತಾಗಿ ನಿಧಾನವಾಗಿ ಕೊಡ್ತಾ ಹೋಗ್ತಾರೆ. ಸೊ ಹಾಗಾದರೆ ಇಲ್ಲಿ ಏನಪ್ಪ ಅಂತಂದರೆ, ಈಗ 12ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿದೆ. ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. 12ನೇ ಕಂತಿನ ಹಣ 2,000 ಬಿಡುಗಡೆಯಾಗಿದೆ. ಆದರೆ ಇಲ್ಲಿ ಒಟ್ಟಿಗೆ ನಿಮಗೆ ಹಣ ಬಿಡುಗಡೆ ಆಗಲ್ಲ. ಆದರೆ 13, 14 ಕಂತಿನ ಹಣ ಪರಿಸ್ಥಿತಿ ಏನಪ್ಪ ಅಂದರೆ, 13ನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತಾರೆ. ಈ ಒಂದು 12 ಕಂತಿನ ಹಣ ಪ್ರೊಸೆಸ್ ಮುಗಿದ ಮೇಲೆ 13ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟ್ ಮಂತ್ ಏನಿದೆ ನಿಮಗೆ 14ನೇ ಕಂತಿನ ಹಣ ನಿಮಗೆ ಬಿಡುಗಡೆ ಮಾಡುತ್ತಾರೆ. ಹಾಗಾದರೆ ಯಾವ ಜಿಲ್ಲೆಗೆ ಯಾರ್ಯಾರಿಗೆ ಒಂದು ಹಣ ಬಂದಿದೆ 12ನೇ ಕಂತಿನ ಹಣ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ಅಂದರೆ ಹೆಸರು ಕೊಟ್ಟಿಲ್ಲ, ಆದರೆ ನಿಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈಗ ಸ್ವಲ್ಪ ಪ್ರಮಾಣದಲ್ಲಿ 12ನೇ ಕಂತಿನ ಬಿಡುಗಡೆ ಆಗಿದೆ. ಇನ್ನು ಬಿಡುಗಡೆ ಆಗ್ತಾನೇ ಇದೆ. ಇವತ್ತು ಕೂಡ ಒಂದಿಷ್ಟು ಅಮೌಂಟ್ ಅಂತ 12ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ನಮಗೆ ಬಹಳಷ್ಟು ಮಂದಿ ತಿಳಿಸಿದ್ದಾರೆ ಈಗ ಆಲ್ರೆಡಿ 12ನೇ ಕಂತಿನ ಹಣ ಬಂದಿದೆ ಅಂತ. ಸೊ ಯಾರಿಗೆಲ್ಲ ನೀವು ಭಯ ಪಡುವ ಅವಶ್ಯಕತೆ ಇಲ್ಲ, ಡೋಂಟ್ ವರಿ, ನಿಮ್ಮ ಖಾತೆಗೆ ಕೂಡ
ಇವತ್ತಾಗಲಿ ನಾಳೆ ಆಗಲಿ 12ನೇ ಕಂತಿನ ಹಣ 2,000 ಬಂದೇ ಬರುತ್ತೆ. ನೀವೇನೋ ಮಾಡಬೇಕು, ಜಸ್ಟ್ ವೆಯ್ಟ್ ಮಾಡಬೇಕು. ನಮಗೆ ಬಂದಿಲ್ಲ ಯಾಕೆ ಏನು ಅನ್ನೋದನ್ನು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ಇನ್ನು ನಿಮಗೆ ಬಹಳ ದಿನ ಆಯಿತು, ಎಲ್ಲರಿಗೂ ಬಂತು, ನಮಗೆ ಬಂದಿಲ್ಲ ಅಂದರೆ ಆವಾಗ ನೀವು ಏನು ಮಾಡ್ತೀರಾ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಒಂದು ಸಲ ಭೇಟಿ ಕೊಡಿ, ಏನಾಗಿದೆ ಅಂತ ಚೆಕ್ ಮಾಡಿ. ಆವಾಗ ನಿಮಗೆ ಕನ್ಫರ್ಮ್ ಆದಂತಹ ಮಾಹಿತಿ ಸಿಗುತ್ತೆ. ಇನ್ನು ನಿಮಗೆ 1, 2, 3 ದಿನಗಳಲ್ಲಿ ಯಾರಿಗೆ ಹಣ ಬಂದಿಲ್ಲ 12ನೇ ಕಂತಿನ ಹಣ ಅವರಿಗೆ ಕೂಡ ಬರುತ್ತೆ, ಬಿಡುಗಡೆ ಆಗ್ತಾ ಇದೆ. ಇವತ್ತು ಕೂಡ ಕೆಲವೊಂದು ಜಿಲ್ಲೆಗಳಿಗೆ ಒಂದಿಷ್ಟು ಜನರಿಗೆ 12ನೇ ಕಂತಿನ ಹಣ ಬರ್ತಾ ಇದೆ. ಜಸ್ಟ್ ನೀವು ಅಕೌಂಟನ್ನು ಚೆಕ್ ಮಾಡ್ತಾ ಇರಿ. ನಿಮ್ಮ ಖಾತೆಗೆ 12ನೇ ಕಂತಿನ ಹಣ 2,000 ಜಮಾ ಆಗುತ್ತೆ. ಸೊ ತಪ್ಪದೆ ಅದಕ್ಕಾಗಿ ಹೆಚ್ಚಿನ ಹಣ ಏನಾದರೂ ಜಮಾ ಆಯ್ತಂತಂದರೆ ನಮಗೆ ಕಮೆಂಟ್ ಮಾಡಿ, ಯಾರಿಗೆ ಎಷ್ಟು ಹಣ ಬಂತು ಅನ್ನೋದನ್ನು ತಪ್ಪದೆ ನಮಗೆ ತಿಳಿಸ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.